ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಸತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ನಾವು ಹೇಗೆಲ್ಲ ಆಚರಿಸಿದ್ವಿ ಅಂತ ನಾನು ಈ ಒಂದು ಸ್ಮಾಲ್ ಕ್ಲಿಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಆಗಿತ್ತು ನನಗೆ. ಪ್ರತಿ ವರ್ಷವೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ತುಂಬ ಸ್ಪೆಷಲ್ ಆಗಿರುತ್ತೆ. ಏಕೆಂದರೆ ನಾವು ಅಲಂಕಾರ ಮಾಡಿಕೊಂಡು ತಾಯಿಗೂ ಅಲಂಕಾರ ಮಾಡಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊರೆಯೋಕ್ಕೆ ಅಂತ ಹೋಗೋದಾಗಲಿ, ನಮ್ಮನೆಗೆ ಬೇರೆ ಹೆಣ್ಮಕ್ಳು ಬಂದು ಅರಿಶಿನ ಕುಂಕುಮನ ತಗೊಳ್ಳೋದಾಗಲಿ, ಈ ಒಂದು ಸಂಭ್ರಮನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬಾ ಒಳ್ಳೆ ವೈಬ್ ಕೊಡುತ್ತೆ. ಏಕೆಂದರೆ ಆ ಲಕ್ಷ್ಮಿ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ. ಲಕ್ಷ್ಮಿ ಅನ್ನೋದು ಒಂದು ಏನಂತಾರೆ, ಒಂದು ನೆಮ್ಮದಿ ಅಂತಲೇ ನಾನು ಹೇಳ್ತೀನಿ. ಲಕ್ಷ್ಮಿ ಅಂದರೆ ಬರೀ ಹಣ ಕಾಸು ಅಂತ ಅಷ್ಟೇ ಅಲ್ಲ, ಬಟ್ ಲಕ್ಷ್ಮಿ ನಮ್ಮ ಮನೇಲಿ ಇದ್ದಾಳೆ ಅಂತ ಅಂದರೆ ನಾವು ನಿಜವಾಗ್ಲೂ ನೆಮ್ಮದಿಯಾಗಿದ್ದೀವಿ ಅಂತಲೇ ಅರ್ಥ. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನಾವು ಈ ಸತಿ ನಮ್ಮ ಸ್ವಂತ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತಲೇ ಆ ತಾಯಿ ನಮಗೆ ಶಕ್ತಿ ಕೊಟ್ಟಿದ್ಲು. ಅದೇ ನಮ್ಮ ತುಂಬ ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು ನಾನು. ಆ್ಯಂಡ್ ಪ್ರತಿ ವರ್ಷವೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು ಲಕ್ಷ್ಮಿ ಹಬ್ಬನ ನಾವು ಹೋದ ವರ್ಷ ನಾವು ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಲಕ್ಷ್ಮಿ ಹಬ್ಬ ಬಂದ ಟೈಮಲ್ಲೇ ನಾವು ಮನೆ ಶಿಫ್ಟ್ ಮಾಡಿಬಿಟ್ವೇನೋ. ಸೊ ಹಾಗಾಗಿ ನಾನು ಹೋದ ವರ್ಷ ಮಾಡೋಕ್ಕಾಗಿಲ್ಲ ಅಂತ ಈ ವರ್ಷ ನನಗೆ ಅಂದರೆ ಆವಾಗ ತುಂಬ ಬೇಜಾರಾಗಿದ್ದು. ಸೊ ನಾನು ಈ ವರ್ಷ ನಿಜವಾಗ್ಲೂ ಚೆನ್ನಾಗಿ ಮಾಡಬೇಕು ಅಂತ ತುಂಬಾ ಆಸೆಪಟ್ಟೆ. ಹಾಗಾಗಿ ಅಮ್ಮ ತಾಯಿಗೆ ಅಂತ ರೆಡ್ ಮೈಸೂರು ಸಿಲ್ಕ್ ಸ್ಯಾರಿನ ತರಿಸಿದ್ರು. ಹಾಗೆ ಈ ಸತಿ ನಮ್ಮ ಬ್ರಾಹ್ಮಿ ಮುಹೂರ್ತ ಬಂದು 4ರಿಂದ 4:15 ಇತ್ತು ಬೆಳಗ್ಗೆ. ಹಾಗಾಗಿ ಆಗಿನ ಟೈಮಲ್ಲೇ ನಾವು ದೀಪ ಹಚ್ಚಬೇಕು ಅಂತ ನಾವು ರಾತ್ರಿಯೆಲ್ಲ ನಿದ್ದೆ ಮಾಡ್ದೇ ಪೂರ್ತಿಯಾಗಿ ತಾಯಿಗೆ ಅಲಂಕಾರ ಆಗಲಿ, ಒಳಗಿನ ಪೂಜೆ ಆಗಲಿ, ಮನೇನ ಕ್ಲೀನ್ ಮಾಡೋದಾಗಲಿ ಎಲ್ಲ ಮಾಡ್ಕೊಂಡ್ವಿ. ಸೊ ಹಾಗಾಗಿ ರಾತ್ರಿ ಪೂರ್ತಿ ಮಲಗೋಕ್ಕೆ ಆಗಲಿಲ್ಲ. ಸೊ ಈ ಸತಿ ಹಬ್ಬ ತುಂಬಾ ಸ್ಪೆಷಲ್ ಆಗಿದ್ದು ಆ್ಯಂಡ್ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತೀನಿ ಈ ವಿಡಿಯೋಯಿಂದ. ಸೊ ಈ ನನ್ನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ನನ್ನ ವ್ಲಾಗ್ಸ್ನ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ಆ ತಾಯಿನ ಕೂರಿಸಿ ಚಂದ ಅಲಂಕಾರ ಮಾಡುವಂತಹ ಶಕ್ತಿ ನಾವು ಎಲ್ರಿಗೂ ಕೊಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಹೋಪ್ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ